ಈಗ ಮಾಜಿ ಮುಖ್ಯಮಂತ್ರಿಯಾದಂತಹ ಲಾಲೂ ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವ್ ಅವರ ಜಾತಕವನ್ನು ನೋಡುವುದಾದರೆ ನವೆಂಬರ್ 9ನೇ ತಾರೀಕು 1989 ಇಸ್ವಿ ಮಧ್ಯಾಹ್ನ 2 ಗಂಟೆಗೆ ಬಿಹಾರದ ಗೋಪಾಲ್ಗಂಜ್ನಲ್ಲಿ ತೇಜಸ್ವಿ ಯಾದವ್ ಅವರ ಜನನ. ತೇಜಸ್ವಿ ಯಾದವ್ ಅವರದು ಕುಂಭಲಗ್ನ, ಕುಂಭರಾಶಿ. ಲಗ್ನಾತ್ ಹಾಗೂ ರಾಶಿಯ ಪಂಚಮದಲ್ಲಿ ಗುರು ವಕ್ರಿಯಾಗಿದ್ದು, 6ರಲ್ಲಿ ಕೇತು, 9ರಲ್ಲಿ ರವಿ, ಬುಧ, ಕುಜ ಹಾಗೂ ಲಾಭಸ್ಥಾನದಲ್ಲಿ ಶನಿ, ಶುಕ್ರ ಮತ್ತು 12ನೇ ಸ್ಥಾನದಲ್ಲಿ ರಾಹು. ಈಗ ಸದ್ಯ ತೇಜಸ್ವಿ ಯಾದವ್ರವರಿಗೆ ಜುಲೈ 30ನೇ ತಾರೀಕು 2026ನೇ ಇಸ್ವಿವರೆಗೂ ಬುಧ ದಶೆ, ರಾಹುಭುಕ್ತಿ ನಡೆಯುತ್ತಿದೆ. ಯಾವಾಗ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಸಂಜಾತರಾದಂತಹ ತೇಜಸ್ವಿ ಯಾದವ್ರವರಿಗೆ ಪಂಚಮದಲ್ಲಿ ಗುರುವಿನ ಸಂಚಾರವೇನಿದೆ ಅದು ಅತ್ಯಂತ ಶುಭಪ್ರದವಾದದ್ದು. ಏಕೆಂದರೆ ಅವರು ಜನನವಾದ ಸಮಯದಲ್ಲಿಯೂ ಸಹಿತ ಗುರು ಪಂಚಮದಲ್ಲೇ, ಅಂದರೆ ಮಿಥುನ ರಾಶಿಯಲ್ಲಿ ವಕ್ರಿಯಾಗಿದ್ದಿದ್ದು. ಯಾವುದಾದರೂ ಗ್ರಹ, ಅದರಲ್ಲೂ ಪ್ರಮುಖವಾಗಿ ಗುರು ಅಥವಾ ಶನಿ ವಕ್ರಿಯಾಗಿದ್ದಲ್ಲಿ ಆ ಗ್ರಹಗಳ ಬಲ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆಯೇ ಅದು ಕೊಡುವ ಶುಭ ಫಲ ಅಥವಾ ಅಶುಭ ಫಲವೂ ಸಹಿತ ಅಧಿಕ ಪ್ರಮಾಣದಲ್ಲಿ ಜಾತಕರ ಮೇಲೆ ಪರಿಣಾಮ ಬೀರುತ್ತದೆ. ಇದಕ್ಕೆ ಕಾರಣವೇನೆಂದರೆ, ಒಂದು ಗ್ರಹ ಸಾಧಾರಣ ಸಂಚಾರದಲ್ಲಿದ್ದಾಗ ಆ ಗ್ರಹಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗಿಲ್ಲ. ಅದೇ ವಕ್ರ ಸಂಚಾರದಲ್ಲಿರಬೇಕಾದರೆ ಅತಿ ಹೆಚ್ಚಿನ ಶಕ್ತಿಯನ್ನು, ಒಂದು ದಿವ್ಯ ಪ್ರಭೆ ಅಥವಾ ಕಾಸ್ಮಿಕ್ ರೇಸ್ ಎಂದು ನಾವೇನು ಹೇಳುತ್ತೇವೆ, ಆ ಒಂದು ಪ್ರಭೆ ಗ್ರಹ ವಕ್ರಿಯಾದಾಗ ಅತಿ ಹೆಚ್ಚು ಹೊರಬರುತ್ತದೆ. ಏಕೆಂದರೆ ನಾವೇ ಆಗಲಿ ಹೀಗೆ ಸೀದಾ ನಡೆಯುವುದು ಅಥವಾ ಇದ್ದ ಜಾಗದಲ್ಲೇ ತಿರುಗುವುದಾದರೆ, ಸೀದಾ ನಡೆಯುವುದಕ್ಕೂ ಇದ್ದ ಜಾಗದಲ್ಲೇ ತಿರುಗುವುದಕ್ಕೂ ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಅದೇ ರೀತಿ ತಿರುಗುತ್ತಾ ಮುಂದೆ ಅಥವಾ ಹಿಂದೆ ಹೋಗುವುದಕ್ಕೆ ಅಗಾಧ ಪ್ರಮಾಣದ ಶಕ್ತಿ ಬೇಕು. ಯಾವಾಗ ಶನಿ ಅಥವಾ ಗುರು ವಕ್ರಿಯಾಗಿರುತ್ತಾರೋ ಅವರು ಆ ಒಂದು ಅಗಾಧ ಪ್ರಮಾಣದ ಶುಭ ಅಥವಾ ಅಶುಭ ಫಲವನ್ನು ಕೊಡುತ್ತಾರೆ. ಜನ್ಮ ಗುರುವಿನ ಮೇಲೆ ಗೋಚಾರ ಗುರುವಿನ ಸಂಚಾರ ಈಗ ತೇಜಸ್ವಿ ಯಾದವ್ ಅವರಿಗೆ ನಡೆಯುತ್ತಿದ್ದು, ಅವರ ದಶೆ ಏನಿದೆ, ಬುಧ ದಶೆ, ಲಗ್ನಕ್ಕೆ ಪಂಚಮ ಸ್ಥಾನಾಧಿಪತಿ ಬುಧ. ಬುಧನು ಶುಕ್ರನ ಮನೆಯಲ್ಲಿ ಬುಧಾಯಿತ ಯೋಗವನ್ನು ನೀಡುವಂಥವನಾಗಿದ್ದು, ಆ ಶುಕ್ರ ರಾಶಿಯ ಗ್ರಹ, ಆ ಒಂದು ತುಲಾ ರಾಶಿಯ ಗ್ರಹ ಶುಕ್ರನೇನಿದ್ದಾನೆ ಅವನು ಲಗ್ನಾತ್ ಲಾಭಸ್ಥಾನದಲ್ಲಿ ಶನಿಯೊಡನೆ ಇದ್ದಾನೆ. ರಾಶಿಯಿಂದ 5ನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿರುವುದು ಚುನಾವಣೆ ಗೆಲುವಿಗಾಗಿ ಉತ್ತಮವಾದಂತಹ ಒಂದು ಶುಭ ಫಲವನ್ನು ನೀಡುವಂಥದ್ದಾಗಿರುತ್ತದೆ. ಅದೇ ರೀತಿ ರಾಶಿಗೆ ಲಗ್ನಕ್ಕೆ ಎರಡಕ್ಕೂ ಸೇರಿ ಸಾಡೆ ಸಾತಿ ಶನಿ ಸಂಚಾರವೇನಿದೆ ಅದು ಚುನಾವಣಾ ರಾಜಕೀಯದಲ್ಲಿ ಸ್ವಲ್ಪ ಮಟ್ಟಿಗಿನ ಹಿನ್ನಡೆಯನ್ನು ತರಬಹುದು. ಹಾಗೆಯೇ ಈಗ ನಡೆಯುತ್ತಿರುವ ಬುಧದಶೆ ರಾಹುಭುಕ್ತಿ ಏನಿದೆ, ಗೋಚರ ರಾಹು ಈಗ ಕುಂಭರಾಶಿಯಲ್ಲಿಯೇ ಇದ್ದು ರಾಶಿಯಿಂದ ಸಪ್ತಮದಲ್ಲಿ, ಅಂದರೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ, ರಾಶಿಯಿಂದ ಪಂಚಮದಲ್ಲಿ ಗುರುವಿನ ಸಂಚಾರ, ಚುನಾವಣೆ ನಡೆಯುವ ಕಾಲಕ್ಕೆ ರವಿಯ ಸಂಚಾರ ವೃಶ್ಚಿಕ, ಧನು ಅಥವಾ ಕುಂಭರಾಶಿಯ ಒಳಗೆ ಇರುತ್ತದೆ. ವೃಶ್ಚಿಕ, ಧನು ಅಥವಾ ಮಕರ ರಾಶಿಯ ಒಳಗೆ ರವಿಯ ಸಂಚಾರವಿರುತ್ತದೆ. ಏಕೆಂದರೆ ಜನವರಿ 14ನೇ ತಾರೀಕಿನಂದು ರವಿ ಮಕರ ರಾಶಿಗೆ ಸಂಚರಿಸುತ್ತಾನೆ. ಅಷ್ಟೊತ್ತಿಗಾಗಲೇ ಚುನಾವಣೆಯ ಫಲಿತಾಂಶವೂ ಘೋಷಣೆಯಾಗಿ ಬಿಟ್ಟಿರುತ್ತದೆ.
ತೇಜಸ್ವಿ ಯಾದವ್ ಹಾಗೂ ನಿತೀಶ್ ಕುಮಾರ್ ಅವರ ಜಾತಕಗಳನ್ನು ಒಂದಕ್ಕೊಂದು ಹೋಲಿಸಿ ನೋಡಿದಾಗ ತೇಜಸ್ವಿ ಯಾದವ್ರವರಿಗೆ ನಡೆಯುತ್ತಿರುವಂತಹ ಸಾಡೆ ಸಾತಿ ಶನಿ ಹಾಗೂ ರಾಶಿಯಲ್ಲೇ ಸಂಚರಿಸುತ್ತಿರುವ ರಾಹು, ಸಪ್ತಮದ ಕೇತು, ಈ ಗ್ರಹಗಳ ವ್ಯತಿರಿಕ್ತ ಪರಿಣಾಮವೇನಿದೆ, ನಿತೀಶ್ ಕುಮಾರ್ ಅವರಿಗೆ ಒಂದು ಕೈ ಮೇಲಾಗಿಯೇ ಶುಭ ಫಲಗಳು ಸಿಗುವ ಎಲ್ಲ ಸಾಧ್ಯತೆ ಇದೆ. ಆದರೂ ಸಹಿತ ತೇಜಸ್ವಿ ಯಾದವ್ರವರು ಅತ್ಯಂತ ಪ್ರಬಲವಾದಂತಹ ಸ್ಪರ್ಧೆಯನ್ನು ಒಡ್ಡಲಿದ್ದಾರೆ. ನಿತೀಶ್ ಕುಮಾರ್ ಅವರಿಗೆ ಸಾಧಾರಣವಾಗಿ ಸಲೀಸಾಗಿ ಅಥವಾ ಸುಲಭವಾಗಿ ಮೇಲುಗೈ ಸಾಧಿಸಲು ತೇಜಸ್ವಿ ಯಾದವ್ರವರು ಬಿಡಲಾರರು. ಏಕೆಂದರೆ ತೇಜಸ್ವಿ ಯಾದವ್ರವರಿಗೆ ಭಾಗ್ಯಸ್ಥಾನದಲ್ಲಿರುವಂತಹ ರವಿ, ಬುಧ, ಕುಜ ಈ ಒಂದು ಗ್ರಹಗಳ ಸಂಯೋಗ ಏನಿದೆ, ಇದು ಮಿತ್ರರಿಂದ ಹೆಚ್ಚಿನ ಸಹಾಯವನ್ನು, ಸಹಕಾರವನ್ನು ಹಾಗೂ ಬೆಂಬಲವನ್ನು ನೀಡುವಂಥದ್ದಾಗಿದೆ. ಹೀಗಾಗಿ ತೇಜಸ್ವಿ ಯಾದವ್ರವರಿಗೆ ಅವರ ಜಾತಕ ಫಲದ ಶುಭ ಫಲಗಳಲ್ಲದೆ ಮಿತ್ರರಿಂದ ಅತಿ ಹೆಚ್ಚಿನ ಸಹಾಯವು ಈ ಒಂದು ಚುನಾವಣೆ ಕಾಲದಲ್ಲಿ ಸಿಗುವ ಎಲ್ಲ ಸಾಧ್ಯತೆ ಇದೆ. UPA ಮೈತ್ರಿಕೂಟ ಹಾಗೂ NDA ಮೈತ್ರಿಕೂಟ, ಎರಡೂ ಮೈತ್ರಿಕೂಟಗಳ ಪ್ರಭಾವಿ ನಾಯಕರ ಒಂದು ಪರಿಣಾಮ ಅಥವಾ ಈ ಒಂದು ಚುನಾವಣೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆಯೋ ಫಲಿತಾಂಶಗಳು ಸಹಿತ ಆ ಒಂದು ಕೂಟದ ಪರವಾಗಿಯೇ ಹೋಗುತ್ತದೆ. ಈಗ ಲಾಲೂ ಪ್ರಸಾದ್ ಯಾದವ್ರವರ ಪಕ್ಷ RJD ಏನಿದೆ, ಅದಕ್ಕೆ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಹಾಗೂ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿಯವರ ಎಲ್ಲ ರೀತಿಯ ಸಹಕಾರ, ಬೆಂಬಲ ತೇಜಸ್ವಿ ಯಾದವ್ರವರಿಗೆ ಸಿಗಲಿದೆ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಪ್ರಮುಖ ನೇತಾರರು, ಎಲ್ಲ ಮುಖ್ಯ ನಾಯಕರು, ಮಾಜಿ ಸಂಸದರು ಹಾಗೂ ಮಂತ್ರಿಯಾಗಿದ್ದವರು ಎಲ್ಲರೂ ಸಹಿತ ತೇಜಸ್ವಿ ಯಾದವ್ರವರ ಬೆನ್ನಿಗೆ ನಿಲ್ಲಲಿದ್ದಾರೆ. NDA ಪಕ್ಷದ ಅತ್ಯಂತ ಪ್ರಭಾವಿ ನಾಯಕ ಶ್ರೀಯುತ ನರೇಂದ್ರ ಮೋದಿಯವರು, ಹಾಗೆಯೇ UPA ಪಕ್ಷದ ಹಾಗೂ ಇಂಡಿ ಘಟಬಂಧನ್ನ ಪ್ರಮುಖ ನಾಯಕ ರಾಹುಲ್ ಗಾಂಧಿಯವರು. ನರೇಂದ್ರ ಮೋದಿಯವರ ಜಾತಕದಲ್ಲಿ ತುಲಾ ಲಗ್ನ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಏನಿದೆ, ಶ್ರೀಯುತ ರಾಹುಲ್ ಗಾಂಧಿಯವರದು ವೃಶ್ಚಿಕ ರಾಶಿ ಆದರೂ ಸಹಿತ ಜ್ಯೇಷ್ಠ ನಕ್ಷತ್ರ, ಮಕರ ಲಗ್ನವಾಗಿದೆ. ರಾಹುಲ್ ಗಾಂಧಿಯವರ ಜಾತಕದಲ್ಲಿ ಲಗ್ನಾಧಿಪತಿಯಾದಂತಹ ಶನಿಯು 4ನೇ ಮನೆಯಲ್ಲಿ ನೀಚವಾಗಿದ್ದು, ಲಗ್ನದಿಂದ 6ನೇ ಮನೆಯಲ್ಲಿರತಕ್ಕಂತಹ ರವಿ, ಕುಜ ಉತ್ತಮ ಶುಭ ರಾಜಯೋಗಗಳನ್ನೇ ನೀಡಿದರೂ ಸಹಿತ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಕರ ಲಗ್ನ, ವೃಶ್ಚಿಕ ರಾಶಿ ಸಂಜಾತರಾದಂತಹ ರಾಹುಲ್ ಗಾಂಧಿಯವರಿಗೆ ಕುಜ ದಶೆ ಏನು ನಡೆಯುತ್ತಿದೆಯೋ ಅದೇ ಕುಜ ದಶೆ ಶ್ರೀಯುತ ನರೇಂದ್ರ ಮೋದಿಯವರಿಗೂ ನಡೆಯುತ್ತಿದೆ. ಇಲ್ಲಿ ಮಕರ ಲಗ್ನಕ್ಕೆ ಕುಜ ಯೋಗಕಾರಕನಲ್ಲ, ಆದರೆ ಕುಜನು ಬುಧನ ಮಿಥುನ ರಾಶಿಯಲ್ಲಿರುವುದು ಶತ್ರುಗಳ ವಿರುದ್ಧ ಹೋರಾಡುವುದಕ್ಕೆ ಆ ಜಾತಕನಿಗೆ ಒಂದು ಹೆಚ್ಚಿನ ಸ್ನೇಹಿತರನ್ನು ಹಾಗೂ ಬೆಂಬಲವನ್ನು ಕೊಡತಕ್ಕಂಥವರ ಒಂದು ವರ್ಗವನ್ನೇ ಸೃಷ್ಟಿಸಲಿದೆ. ಇದು ಶ್ರೀಯುತ ರಾಹುಲ್ ಗಾಂಧಿಯವರ ಜಾತಕದಲ್ಲಿ ಬಹಳ ಪ್ರಧಾನವಾಗಿ ಕಾಣುತ್ತದೆ. ಹೀಗಾಗಿಯೇ ಕಾಂಗ್ರೆಸ್ ಪಕ್ಷದ 2004ರಿಂದ 2014ನೇ ವರ್ಷದವರೆಗೂ ಏನು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಯವರ ಒಳ್ಳೆಯ ಸಮಯ ನಡೆಯುತ್ತಿತ್ತೋ ಆ ಒಳ್ಳೆಯ ಸಮಯದ
ಎಲ್ಲ ರೀತಿಯ ಶುಭ ಫಲಗಳನ್ನು ಅಧಿಕಾರಗಳನ್ನು ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಪಕ್ಷ ಗಳಿಸಿತ್ತು. ಅದೇ ಶ್ರೀಯುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಾತಕದಲ್ಲಿ ತುಲಾ ಲಗ್ನಕ್ಕೆ ಯಾವಾಗ 12ನೇ ಮನೆಯಲ್ಲಿ ರವಿ ಬುಧ ಶನಿ ಕೇತು ಈ ಚತುರ್ಗ್ರಹ ಕೂಟವೇನಿರುತ್ತದೆ, ಅಂತೆಯೇ ಲಗ್ನದಿಂದ 6ನೇ ಮನೆಯಲ್ಲಿ ಅಂದರೆ ಶತ್ರುಭಾವ ಫಲದಲ್ಲಿರುವ ರಾಹು, ಈ ಒಬ್ಬ ಜಾತಕರಿಗೆ ಶತ್ರುಗಳಿಂದಲೇ ಸಹಾಯವಾಗುವಂತಹ ಒಂದು ಉತ್ತಮ ರಾಜಯೋಗ ಪ್ರಾಪ್ತವಾಗುತ್ತದೆ. ಅದಕ್ಕಿಂತ ಹೆಚ್ಚಾಗಿ ತುಲಾ ಲಗ್ನಕ್ಕೆ ವೃಶ್ಚಿಕ ರಾಶಿಗೆ ಲಗ್ನದಿಂದ ಪೂರ್ವ ಪುಣ್ಯ ಸ್ಥಾನ ಅಂದರೆ 5ನೇ ಮನೆಯಲ್ಲಿರುವಂತಹ ಗುರು, ರಾಶಿಯಿಂದ 4ನೇ ಮನೆ, ಹಾಗೆಯೇ ಲಗ್ನಾಧಿಪತಿ ಶುಕ್ರನು ರವಿಯ ಸಿಂಹರಾಶಿಯಲ್ಲಿದ್ದು ಆ ಶುಕ್ರನ ಮೇಲೆ ಗುರುವಿನ 7ನೇ ಮನೆಯ ದೃಷ್ಟಿ ಏನು ಬೀರುವುದೋ ಇದನ್ನು ವಿಗ್ರಹ ಮಹಾರಾಜ ಯೋಗವೆಂದು ಕರೆಯುತ್ತಾರೆ. ವಿಗ್ರಹ ಯೋಗವು ಸಾಧಾರಣವಾದಂತಹ ರಾಜಯೋಗವಲ್ಲ. ಅನಪಯೋಗ, ಸುನಪಯೋಗ, ವೇಸಿಯೋಗ, ವಾಸಿಯೋಗ, ಉಭಯಾಚಾರಿ ಯೋಗ, ದುರ್ದುರ ಯೋಗ, ಕೇಸರಿ ಯೋಗ ಹಾಗೂ ಗಜಕೇಸರಿ ಯೋಗಗಳು ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರುವಂತೆ ಉತ್ತಮವಾದಂತಹ ರಾಜಯೋಗಗಳು. ಆದರೆ ಯಾವಾಗ ಪ್ರಮುಖ ಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಯುತಿಯಾಗಲಿ ಅಥವಾ ಗುರುವಿನ ಮೇಲೆ ಶುಕ್ರನ ಸಮಸಪ್ತಮ ದೃಷ್ಟಿಯಾಗಲಿ ಇದ್ದಾಗ ಜಾತಕರಿಗೆ ಸಿಗುವಂತಹ ವಿಗ್ರಹ ಯೋಗವು ಒಂದು ಮಾಳವ್ಯ ಯೋಗ ಹಾಗೂ ಹಂಸ ಮಹಾಪುರುಷ ಯೋಗದ 2 ಯೋಗಗಳನ್ನು ಸಂಗಮ ಮಾಡಿದರೆ, 2 ಯೋಗಗಳನ್ನು ಒಟ್ಟುಗೂಡಿಸಿದರೆ ಏನು ಫಲ ಸಿಗುತ್ತದೆಯೋ ಈ ವಿಗ್ರಹ ಯೋಗ ಇರುವವರಿಗೆ ಅದೇ ರೀತಿಯಾದಂತಹ ಅಮೋಘ ಸಾಧನೆಗಳನ್ನು ಮಾಡುವ ಎಲ್ಲ ರೀತಿಯ ಅದೃಷ್ಟವನ್ನು ನೀಡುವಂಥದ್ದಾಗಿದೆ. ಇಬ್ಬರದು ಒಂದೇ ರಾಶಿ ಆದರೂ ಸಹಿತ ನಕ್ಷತ್ರಗಳು ಬೇರೆ ಬೇರೆ, ಇಬ್ಬರದು ದಶಾ ಕಾಲ ಕುಜದಶೆ ಆದರೂ ಸಹಿತ ಕುಜ, ಶನಿ ಹಾಗೂ ಗುರುವಿನ ಸ್ಥಿತ್ಯಂತರಗಳು ಬೇರೆ. ಹಾಗೆಯೇ ಒಂದೆಡೆ ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಹಾಗೂ ಇಂಡಿ ಘಟಬಂಧನದ ನಾಯಕರ ಒಂದು ಸಮಯವನ್ನು, ಅವರ ಒಂದು ಜಾತಕದ ಫಲಗಳನ್ನು ಈ NDA ಮೈತ್ರಿಕೂಟದ ನಿತೀಶ್ ಕುಮಾರ್ ಹಾಗೂ ಪ್ರಧಾನಮಂತ್ರಿ ಮೋದಿಯವರ ಜಾತಕದ ಜೊತೆ ಸಮೀಕರಿಸಿ ನೋಡಿದಾಗ ಮೇಲ್ನೋಟಕ್ಕೆ ಇಬ್ಬರು ಪ್ರಬಲವಾಗಿಯೇ ಇದ್ದಾರೆ, ಅತ್ಯಂತ ನಿಕಟ ಪೈಪೋಟಿ ಇರುತ್ತದೆ ಎಂದು ಅಂದುಕೊಳ್ಳಬಹುದು. ಆದರೆ ಯಾವಾಗ ಈ ಒಂದು ವಿಗ್ರಹ ಯೋಗ ಹಾಗೂ ಮಂಗಳನ ದಶೆ ಏನಿದೆ, ಇಲ್ಲಿ ಮಂಗಳನು ಚಂದ್ರನೊಡನೆ ಸೇರಿ ಅತ್ಯಂತ ಬಲಿಷ್ಠವಾದಂತಹ ಶಶಿಮಂಗಳ ಯೋಗವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಾತಕದಲ್ಲಿದೆ. ಯಾವ ರೀತಿಯಾಗಿ ವಿಗ್ರಹ ಯೋಗವು ಅತ್ಯಂತ ಪ್ರಬಲವಾದದ್ದೋ ಶಶಿಮಂಗಳ ಯೋಗವೂ ಅಷ್ಟೇ ಸಾಮಾಜಿಕ ಸಾರ್ವಜನಿಕ ಜೀವನದಲ್ಲಿರುವಂತಹ ಜಾತಕರಿಗೆ ಅತ್ಯಂತ ಹೆಚ್ಚಿನ ಅಧಿಕಾರವನ್ನು ದೀರ್ಘಕಾಲದವರೆಗೂ ಕೊಡುವಂತಹ ಉತ್ತಮ ರಾಜಯೋಗಗಳು. ಸಾಲದ್ದಕ್ಕೆ ಚಂದ್ರನಿಂದ ಲಾಭಸ್ಥಾನದಲ್ಲಿ ರವಿ, ಬುಧ, ಶನಿ ಹಾಗೂ ಕೇತುವಿನ ಚತುರ್ಗ್ರಹ ಕೂಟದ ಶುಭ ಯೋಗಗಳೇನಿದೆ ಅದು ಒಂದು ಚಕ್ರವರ್ತಿಯ ಯೋಗಕ್ಕೆ ಸಮಾನ ಎಂದು ಹೇಳಬಹುದು. ಹೀಗಾಗಿ ಈ ಎರಡೂ NDA ಹಾಗೂ UPA ಮೈತ್ರಿಕೂಟಗಳ ಪ್ರಧಾನ ವ್ಯಕ್ತಿಗಳ ಜಾತಕವನ್ನು ಅವಲೋಕಿಸಿದಾಗ ಹಾಗೂ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ಚುನಾವಣೆ ನಡೆದು ಫಲಿತಾಂಶ ಬರುವುದಾದರೆ NDA ಮೈತ್ರಿಕೂಟಕ್ಕೆ ಅಂದರೆ
ನಿತೀಶ್ ಕುಮಾರ್ ಅವರ JDU ಪಕ್ಷದ ಮೈತ್ರಿಕೂಟಕ್ಕೆ 60% 100ಕ್ಕೆ 60% ಅಂಕಗಳು NDA ಮೈತ್ರಿಕೂಟಕ್ಕೆ ಹೋಗುತ್ತದೆ. ಅದೇ ರೀತಿಯಾಗಿ ತೇಜಸ್ವಿ ಯಾದವ್ರವರ RJD ಹಾಗೂ ಇಂಡಿ ಮೈತ್ರಿಕೂಟಕ್ಕೆ 40 ಭಾಗವೆಂದು ಅಂದುಕೊಳ್ಳಬಹುದು. ಯಾವ ರೀತಿಯಾಗಿ ತೇಜಸ್ವಿ ಯಾದವ್ರವರಿಗೆ ಅಖಿಲೇಶ್ ಯಾದವ್ ಮತ್ತು ಮಹಾರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಹಾಗೂ ಶರದ್ ಪವಾರ್ ಕಾಂಗ್ರೆಸ್ ಪಕ್ಷದ ನೆರವು ಸಿಗುತ್ತದೋ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ಅವರಿಗೂ ಸಹಿತ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಹಾಗೂ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಗೂ ಉಪಮುಖ್ಯಮಂತ್ರಿ ಆದಂತಹ ಶಿಂದೆ ಮತ್ತು ಅಜಿತ್ ಪವಾರ್ ಅವರ ಬೆಂಬಲವೂ ಸಿಗುವುದರಿಂದ ಈ ಒಂದು 60-40 ಏನಿದೆ ಅದು 65-35 ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಒಟ್ಟಾರೆ ಎಲ್ಲ ಪ್ರಧಾನ ನಾಯಕರ ಒಂದು ಜಾತಕ ಫಲಾಫಲವನ್ನು ವಿಶ್ಲೇಷಿಸಿ ಸದ್ಯದ ಗ್ರಹಚಾರವನ್ನು ಅನ್ವಯಿಸಿ ನೋಡುವುದಾದರೆ ನಿತೀಶ್ ಕುಮಾರ್ ಹಾಗೂ ಅವರ ಮೈತ್ರಿಕೂಟವಾದಂತಹ NDA ಪಕ್ಷಕ್ಕೆ ಮುನ್ನಡೆ ಇದೆ ಎಂದು ಹೇಳಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರಲ್ಲೂ ರಾಜಕೀಯವಾಗಿ ಯಾರೂ ನಿಖರವಾಗಿ ಇದಮಿತ್ತಂ ಎಂದು ಹೇಳಲು ಸಾಧ್ಯವಿಲ್ಲವಾದರೂ ಇಷ್ಟು ವರ್ಷಗಳ ಒಂದು ಅನುಭವದ ಮೇಲೆ ಎಲ್ಲರ ಜಾತಕಗಳನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮಲ್ಲಿ ಕೆಲವರಿಗೆ ರಾಜಕೀಯ ವಿಚಾರವಾಗಿ ಕುತೂಹಲವಿರುತ್ತದೆ, ತಿಳಿದುಕೊಳ್ಳಬೇಕು ಎಂಬ ಬಯಕೆ ಇರುತ್ತದೆ. ಹಾಗೆಯೇ ನಿಮ್ಮಲ್ಲಿ ಜಿಜ್ಞಾಸುಗಳು ಇದ್ದಾರೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಗೌರವಿಸುವ ಆಸ್ತಿಕ ವರ್ಗವೂ ಇದ್ದಾರೆ. ಎಲ್ಲರಿಗೂ ಈ ನನ್ನ ಕಾರ್ಯಕ್ರಮವನ್ನು ನಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರಸ್ತುತಪಡಿಸುತ್ತಿದ್ದೇನೆ. ನೀವು ಸಲಹೆ ನೀಡಿ ನಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮವರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸಿ. ಒಳ್ಳೆಯದಾಗಲಿ. ಧನ್ಯವಾದಗಳು.